6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2 ಭೂಗೋಳಶಾಸ್ತ್ರ ಅಧ್ಯಾಯ 24 ಆಫ್ರಿಕಾ ಖಂಡದ ಬಗ್ಗೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. 1ನೇ ಪ್ರಶ್ನೆ, ಆಫ್ರಿಕಾವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ. ಕಗ್ಗತ್ತಲೆಯ ಖಂಡ ಎಂದು. 2ನೇ ಪ್ರಶ್ನೆ, ಆಫ್ರಿಕಾದ ಉದ್ದವಾದ ನದಿ ನೈಲ್ ನದಿ. 3ನೇ ಪ್ರಶ್ನೆ, ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಾಂಜಾರೋ. 4ನೇ ಪ್ರಶ್ನೆ, ಆಫ್ರಿಕಾದ ದೊಡ್ಡದಾದ ಪಕ್ಷಿ ಉಷ್ಟ್ರಪಕ್ಷಿ. 5ನೇ ಪ್ರಶ್ನೆ, ಸವನ್ನಾ ವಾಯುಗುಣ ಮಾದರಿಯ ಪ್ರದೇಶವನ್ನು ಡ್ಯಾಶ್ ಮಾದರಿಯ ವಾಯುಗುಣ ಎನ್ನುವರು. ಇದನ್ನು ಸುಡಾನ್ ಮಾದರಿಯ ವಾಯುಗುಣ ಎನ್ನುವರು. ಪ್ರಶ್ನೆ 1, ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ? ಉತ್ತರ, ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗುವುದರಿಂದ ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು. 2ನೇ ಪ್ರಶ್ನೆ, ಭೂಕಂಠ ಎಂದರೇನು? ಆಫ್ರಿಕಾದ ಭೂಕಂಠ ಯಾವುದು? 2 ವಿಶಾಲವಾದ ಭೂಭಾಗವನ್ನು ಕೂಡಿಸುವುದು ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವೇ ಭೂಕಂಠ. ಆಫ್ರಿಕಾದ ಭೂಕಂಠ ಸುಯೆಜ್. ಪ್ರಶ್ನೆ 3, ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ. ಉತ್ತರ, ಸುಡಾನ್ ತಗ್ಗು ಪ್ರದೇಶ 1ನೇದು, 2ನೇದು ಚಾಡ್ ತಗ್ಗು ಪ್ರದೇಶ, 3ನೇದು ಜೋಫ್ ತಗ್ಗು ಪ್ರದೇಶ, 4ನೇದು ಕಾಂಗೋ ತಗ್ಗು ಪ್ರದೇಶ, 5ನೇದು ಕಲಹರಿ ತಗ್ಗು ಪ್ರದೇಶ. 4ನೇ ಪ್ರಶ್ನೆ, ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ಹೆಸರಿಸಿ. 1ನೇದು ಅಪ್ಪು ಸಸ್ಯವರ್ಗ, ಮ್ಯಾಂಗ್ರೋವ್ ಸಸ್ಯವರ್ಗ, ಕಲಹರಿ ಸಸ್ಯವರ್ಗ, ಪರ್ವತ ಸಸ್ಯವರ್ಗ, ಸಡ್ ಸಸ್ಯವರ್ಗ. ಇದು ನೈಲ್ ನದಿಯ ಬಯಲಿನಲ್ಲಿ ಕಂಡುಬರುವ ವಿಶೇಷ ಸಸ್ಯವರ್ಗವಾಗಿದೆ. ಸಡ್ ಸಸ್ಯವರ್ಗ. 5ನೇ ಪ್ರಶ್ನೆ, ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಮೆಕ್ಕೆಜೋಳ, ಭತ್ತ, ನವಣೆ, ಬಟಾಣಿ, ಸಿಹಿಗೆಣಸು, ಸಿಹಿ ಆಲೂಗಡ್ಡೆ, ಕಡಲೆಕಾಳು ಇವು ಬೆಳೆಗಳಾಗಿವೆ. 6ನೇ ಪ್ರಶ್ನೆ, ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು? ಬೋಟ್ಸ್ವಾನಾ, ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಇವು ಹೆಚ್ಚು ವಜ್ರದ ನಿಕ್ಷೇಪವನ್ನು ಉತ್ಪಾದಿಸುವ ಆಫ್ರಿಕಾದ ದೇಶಗಳಾಗಿವೆ.